ಹಾಯ್ ಕಣ್ಮಣೀಸ್, ವೆಲ್ಕಮ್ ಬ್ಯಾಕ್. ನಾನು ಹೋಗಿದ್ದು ಹೊಗೇನಕಲ್ ಫಾಲ್ಸ್ಗೆ. ಬಟ್ ಇವಾಗಿರೋ ಸ್ಥಿತಿನಲ್ಲಿ ಫಾಲ್ಸ್ ಇರಲಿ, ಜೋರಾಗಿ ಮಳೆ ಬಂದರೆ ಮನೆಯಿಂದ ಸಹ ಹೊರಗೆ ಹೋಗೋಕ್ಕಾಗಲ್ಲ. ರೋಡ್ ತುಂಬ ಚೆನ್ನಾಗಿದೆ, ಬಟ್ ನಿಮಗೆ ಗಾಡಿ ಓಡ್ಸೋಕೆ ಬರ್ಬೇಕಷ್ಟೇ. ಬೆಳಿಗ್ಗೆ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದು ನಿಂತಿದೀವಲ್ಲ, ಯಾರು ಬರ್ತಾರೆ? ನಿಮ್ಮ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅತ್ತಿ ಬಂದು ನಿಂತಿದೀವಿ. ಈ ಪ್ರಕೃತಿ ಅನ್ನೋದು ಎಷ್ಟು ಸುಂದರ ಅಲ್ವಾ? ಕಣ್ಣಿಗೂ ಹಿತ, ಮನಸ್ಸಿಗೂ ಉಲ್ಲಾಸ. ನಮ್ಮಲ್ಲಿರೋ ಸ್ವಾರ್ಥತೆಯಿಂದ ಪಶ್ಚಿಮ ಘಟ್ಟಗಳೇ ಕುಸಿತಾ ಇದೆ. ಇದನ್ನು ಉಳಿಸ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು ಎರಡೂ ನಮ್ಮ ಕೈಲೇ ಇದೆ. ಏನಂತೀರಾ? ದಾರಿ ಉದ್ದಕ್ಕೂ ನಮ್ಮನ್ನು ಸ್ವಾಗತ ಮಾಡಿದ್ದು ಕೋತಿಗಳು ಮತ್ತು ನವಿಲುಗಳು. ಜಿಂಕೆನ ನೋಡಿದ್ವಿ, ಬಟ್ ನಿಮ್ಗೆ ಅದನ್ನು ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ. ನೋಡಿ ಈ ಗುಂಪಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಂತ ಇದ್ದರೆ ಅವ್ರ ನೇಮ್ನ ಕಮೆಂಟ್ ಮಾಡಿ. ಬಟ್ ನನ್ನ ಹೆಸರೆಲ್ಲ ಹೇಳಂಗಿಲ್ಲ, ಆಯಿತಾ? ನಾವು ನಮ್ಮ ಗ್ಯಾಂಗ್ನಲ್ಲಿ ಇರೋ ನೇಮ್ನೆಲ್ಲ ಕೂಗ್ತಿದ್ವಿ. ಯಾವ ನೇಮ್ಗೆ ಅದು ರಿಯಾಕ್ಟ್ ಮಾಡುತ್ತೋ ಹೋದ ಜನ್ಮದಲ್ಲಿ ಅವರು ಕೋತಿ ಆಗಿದ್ರು ಅಂತ. ನಿಮ್ಮ ಗ್ಯಾಂಗ್ನಲ್ಲೂ ಕೂಡ ಇದೇ ಥರ ನಡೀತಿರುತ್ತಾ? ಮತ್ತೆ ಬಿಟ್ಟಿದ್ದೆ, ಇದು ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ದೀರಾ ಅಲ್ವಾ? ಇಲ್ಲಿ ತೆಪ್ಪದ ಲೆಕ್ಕ. ಒಂದು ತೆಪ್ಪಕ್ಕೆ 1000 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬಟ್ ಒಂದು ತೆಪ್ಪದಲ್ಲಿ 3 ಜನ ಕೂರ್ಬೋದು ಅಷ್ಟೇ. 1000 ರೂಪೀಸ್ ನಿಜವಾಗ್ಲೂ ವರ್ತಿದೆ. ಇಲ್ಲಿಂದ ನಾವು ಫಾಲ್ಸ್ ಹತ್ರ ರೀಚ್ ಆಗೋಕ್ಕೆ 15 ಮಿನಿಟ್ಸ್ ಟೈಮ್ ತಗೊಳ್ತು. ಅದು ಅಲ್ಲದೆ 1 ಅವರ್ ನಮಗೆ ಮಿನಿ ಫಾಲ್ಸ್ ಹತ್ರ ಆಟ ಆಡೋಕ್ಕೆ ಬಿಡ್ತಾರೆ. ಸ್ಟಾರ್ಟಿಂಗಿಂದನೂ ಈ ಅಂಕಲ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ವಿಡಿಯೋ ಮಾಡೋ ಕಷ್ಟ ಆಯಿತು. ರಿಟರ್ನ್ ಬರ್ತಾ ತೆಪ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅದಾದ್ಮೇಲೆ ಏನಾಯ್ತು ಗೊತ್ತಾ? ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಅಂಕಲ್ಗೊಂದು ಜ್ಯೂಸ್ ಕುಡಿಸ್ದೆ, ಅವ್ರು ಫುಲ್ ಕೂಲ್ ಆಗೋದ್ರು. ನಾವು 9 ಗಂಟೆನಲ್ಲಿ ಹೋಗಿದ್ರು ಎಷ್ಟು ಬಿಸಿಲಿತ್ತು ಗೊತ್ತಾ? ಹಬ್ಬ. ಅದು ಅಲ್ಲದೆ ಅಲ್ಲಿ ಜ್ಯೂಸ್, ತಿನ್ಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟಲ್ ಎಲ್ಲನೂ ಕೂಡ ಕೊಡ್ತಿರ್ತಾರೆ. ಬಟ್ ಏನಂದರೆ, ಯಾರಾದರೂ ಹೋಗೋರಿದ್ರೆ ದಯವಿಟ್ಟು ವಾಟರ್ ಬಾಟಲ್ ನೀವೇ ಕ್ಯಾರಿ ಮಾಡಿ, ಅಲ್ಲಂತೂ ತೊಗೊಳಕ್ಕೆ ಹೋಗ್ಬೇಡಿ. 1 to 2 ಚಾರ್ಜ್ ಜೊತೆಗೆ ನನಗನ್ಸಿದ್ದೊಂದೇ, ಮೇ ಬಿ ಫಾಲ್ಸ್ ನೀರನ್ನ ಏನಾದರೂ ಫಿಲ್ ಮಾಡಿ ಕೊಡ್ತಿದ್ದಾರಾ ಅಂತ. ವಿಡಿಯೋದಲ್ಲಿ ಅಷ್ಟೊಂದು ಜಸ್ಟಿಸ್ ಮಾಡ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕ್ಕೆ ಫಾಲ್ಸ್ ಸಖತ್ತಾಗಿತ್ತು. ಒಂದು ವಿಚಾರ ಗೊತ್ತಾ? ಈ ಫಾಲ್ಸ್ ಇರೋದು ತಮಿಳ್ನಾಡು ಬಾರ್ಡರಲ್ಲಿ. ಕಲ್ಲಿಂದ ಶಿಲೆ ಅನ್ನೋ ಹಾಗೆ ಇದು ನೀರಿನ ಕಲೆ. ಎಷ್ಟು ವಿಸ್ಮಯ ಅಲ್ವಾ? ಈ ಚಿಕ್ಕ ಮಕ್ಕಳು ಕೂಡ ಭಯ ಇಲ್ಲದೆ ಆರಾಮ್ಸೆ ಆಟ ಆಡ್ತಿದ್ರು. ಯಾಕೆ ಅಂದರೆ ಸೇಫ್ಟಿಗೋಸ್ಕರ ಫೆನ್ಸಿಂಗ್ ಮಾಡಿದ್ದಾರೆ. ಮಾರ್ ನಮಗ್ ತಪ್ಪೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ.